ನಿತ್ಯ ಸತ್ಯ ಯಾವಾಗಲೂ ಇರೋದು, ಪುರಾತನವೂ ಹೌದು, ನಿತ್ಯ ನೂತನವೂ ಹೌದು. ಯಾಕೆ ಅದು ನಿತ್ಯ? ಇದನ್ನು ಬಹಳ ಸಿಂಪಲ್ ಆಗಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಧರೆಯಲ್ಲಿ ನೀರು, ಭೂಮಿನಲ್ಲಿ ನೀರು, ಇದಕ್ಕೆ ಆಗಸದ ನೀರು, ಮಳೆ ನೀರು ಇಳಿದು ಬೆರೆಯತ್ತೆ. ಒಂದು ಹೊಸ ನೀರು, ಒಂದು ಹಳೆ ನೀರು. ಭೂಮಿಯಲ್ಲಿರೋದು ಹಳೆ ನೀರು, ಹೊಸ ನೀರು. ಹಾಗೇನೆ ಮನುಷ್ಯನ ಒಂದು ಪ್ರಾಚೀನತೆ, ಹಿಂದಿನದು ಮತ್ತೆ ನೂತನ ಸತ್ವ ಯಾವಾಗಲೂ ಬೆರ್ತಿರುತ್ತೆ. ನಾವು ಹೊಸಬ್ರು ಅಂತ ಹೇಳೋಕ್ಕಾಗಲ್ಲ, ನಾವು ಬರೀ ಹಳೆಬ್ರು ಅಂತಲೂ ಹೇಳೋಕ್ಕಾಗಲ್ಲ. ಬೆರೆತು ಹರಿತಾ ಇದೆ ಈ ಜೀವನದ ಲಹರಿ, ವಿಶ್ವ ಜೀವನದ ಲಹರಿ ಅನವರತ ಹರಿತಾ ಇದೆ. ಒಂದು ಕ್ಷಣ ನಾವು ನಿಂತ್ಕೊಂಡು ನೋಡಿದಾಗ ಅಯ್ಯೋ ನಾವಿಷ್ಟೇನಾ ಅನಿಸುತ್ತೆ. ನಮ್ದೇನೂ ಇಲ್ಲ, ಹಳೆದು ಹೊಸದರ ಒಂದು ತುಣುಕು, ಒಂದು ಅಲೆ, ಒಂದು ಗುಳ್ಳೆ ಥರ ನಾವು. ಚಿರಪ್ರಪ್ತ ನೂತನ ಜಗ, ಯಾವಾಗಲೂ ಈ ಜಗತ್ತು ಯಾವಾಗಲೂ ಹೊಸದು ಹಳೆದರ ಕಾಂಬಿನೇಷನ್. ಅದರಲ್ಲಿ ಒಂಚೂರು ಒಂದು ಹನಿ ನಾನು ಹೊಸದು ಹಳೆದರ ಕಾಂಬಿನೇಷನ್. ನನ್ನ ಗುಣಗಳು ಹಳೆದು ಹೊಸದು ಸೇರಿದೆ. ಧರೆಯ ನೀರಿಗೆ ಆಗಸದ ನೀರಿಳಿದು ಬೆರೆವಂತೆ, ಧರೆಯ ನೀರಿಗೆ ಆಗಸದ ನೀರಿಳಿದು ಬೆರೆವಂತೆ, ನರನ ಪ್ರಾಪ್ತನತೆಗೆ ನೂತನ ಸತ್ವ ಬೆರೆತು ಪರಿವುದಿ ಅಂದರೆ ಹರಿವುದಿ ವಿಶ್ವ ಜೀವನದ ಲಹರಿ ಅನವರತ. ಚಿರಪ್ರತ್ನ ನೂತನ ಜಗ, ಇದು ಇಟ್ಸ್ ಎ ಮಿಕ್ಸ್ಚರ್ ಆಫ್ ಹೊಸ ಮತ್ತು ಹಳೆದರ ಮಿಶ್ರಣ ಜಗತ್ತು ಮಂಕುತಿಮ್ಮ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಾವು ಜ್ಞಾಪಿಸ್ಕೊಳ್ತಾ ಇದ್ದರೆ ನಾವು ಎಷ್ಟು ಹಳೆಯವರು. ಯುವರ್ ಮೈಂಡ್ ಈಸ್ ಸೋ ಏನ್ಷಿಯಂಟ್ ಅನಿಸುತ್ತೆ. ಪಾಸ್ಟ್ ಅಂದರೆ ನಾಟ್ ಓನ್ಲಿ ಎಸ್ಟರ್ಡೇ, ಏನ್ಷಿಯಂಟ್ ಮೈಂಡ್ ಅಂತ ಹಿಡ್ಕೊಂಡೇ ಇದೀವಿ, ಬಿಡ್ತಾನೇ ಇಲ್ಲ. ಈ ನೆಲ ನೋಡಿ, ರಾಮ ಹೆಜ್ಜೆ ಇಟ್ಟ ನೆಲ, ಭೀಮ ಉಸಿರಿದ ಗಾಳಿ ಇಲ್ಲಿದೆ. ವ್ಯೋಮದಿಂದ ಭಗೀರಥ ತಂದ ಸುರ ತಟಿನಿ ಇಲ್ಲಿದೆ. ಗಂಗೆ, ಇವತ್ತಿನ ಗಂಗೆ ಅವತ್ತು ಭಗೀರಥ ತಂದಿದ್ದು. ಇವತ್ತಿನ ಗಾಳಿನಲ್ಲಿ ಭೀಮ ಉಸಿರಾಡಿದ್ದು, ಈ ಭೂಮಿ ರಾಮ ಓಡಾಡಿದ್ದು, ಈ ಕ್ಷೀರಸಾಗರ ಕಡ್ದಾಗ ಬಂದಿದ್ದ ಆ ಚಂದ್ರ ಅಲ್ಲಿರೋದು, ಇವೆಲ್ಲ ಪುರಾತನ ಅಲ್ವಾ? ಇದೆಲ್ಲ ಆಗಿಲ್ಲದೆ ಇದ್ರೆ ಬಂದಿರೋದ? ಇದೆಲ್ಲ ಸೃಷ್ಟಿ ಆಗಿಲ್ಲದೆ ಇದ್ರೆ ಬಂದಿರೋದ? ನಾವು ಹೇಗೆ ಹೊಸಬರು? ರಾಮನಡಿಯಿಟ್ಟ ನೆಲ, ಭೀಮನುಸುರಿದ ಗಾಳಿ, ವ್ಯೋಮದ ಭಗೀರಥಂ ತಂದ ಸುರ ತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿವೆ. ನಾವೆಂತೂ ಹೊಸಬರೆಲೋ ಮಂಕುತಿಮ್ಮ, ನಾನು ಹೊಸಬ ಅಲ್ಲಪ್ಪ ಇಲ್ಲಿಗೆ ಅಂತ. ಉಸಿರಾಟನೂ ಅಷ್ಟೇ. ನಾವು ಅಂದ್ಕೊಂಡಿದ್ದೀವಿ ಪ್ರಾಣಾಯಾಮ ಮಾಡಿದೆ, ನಾನು ಚೆನ್ನಾಗಿ ಉಸಿರಾಡಿದೆ ಅಂತ. ಹುಲಿನೂ ಉಸಿರಾಡ್ತಾ ಇದೆ, ಅದೂ ಇದೆ ಇದರೊಳಗೆ. ಸಿಂಹ ಉಸಿರಾಡ್ತಾ ಇದೆ, ಅದೂ ಇದೆ ಈ ಗಾಳಿನಲ್ಲಿ. ಉಚ್ಛ್ವಾಸ ಇದೆ. ಹಸು ಉಸಿರಾಡ್ತಾ ಇದೆ, ಜಿಂಕೆ ಉಸಿರಾಡ್ತಾ ಇದೆ, ಕುದುರೆ ಉಸಿರಾಡ್ತಾ ಇದೆ, ಹುಳು ಶಬ್ದ ಮಾಡ್ತಾ ಇದೆ, ಸುಯಿ ಸುಯಿ ಅಂತ ಉಸಿರಾಡ್ತಾ ಇದೆ, ಹಾವು ಇಲಿ, ಹಕ್ಕಿಗಳು, ಹದ್ದು, ಎಲ್ಲ ಈ ಉಸಿರಾಟದಲ್ಲಿ ಸೇರ್ಕೊಂಡಿದೆ. ಎಲ್ಲರ ಉಸಿರು ನಮ್ಮ ಉಸಿರಿನಲ್ಲಿ ಸೇರ್ಕೊಂಡಿದೆ ಇವೆಲ್ಲ. ಇಂಥ ಕಲಬೆರಕೆ ಇರೋ ಜಗತ್ತಲ್ಲಿ ನಾನು ಹೊಸಬ ಅಂತ ಹಿಂಗೆ ಹೇಳೋದು. ಪುಲಿ, ಸಿಂಗ, ಪುಲಿ ಅಂದರೆ ಹುಲಿ, ಸಿಂಗ ಅಂದರೆ ಸಿಂಹ. ಪುಲಿ ಸಿಂಗದ ಉಚ್ಛ್ವಾಸ, ಹಸು, ಹುಲ್ಲೆ ಅಂದರೆ ಜಿಂಕೆ, ಹಯ ಕುದುರೆ, ಅದು ಉಸಿರು, ಹುಳು, ಹಾವು, ಇಲಿಯ ಸುಯಿ, ಹಕ್ಕಿ, ಹದ್ದು ಇಲ್ದು ಅದರ ಉಯಿಲು, ಕಲೆತಿರ್ತು ಈ ಎಲ್ಲ ನಾವು ಉಸಿರಲ್ವರಿರಲಿ, ನಾವು ಉಸಿರಾಡದಲ್ಲಿ ಇವೆಲ್ಲ ಕಲಿತಿದೆ ಕಲಬೆರಕೆ ಜಗದುಸಿರು ಮಂಕುತಿಮ್ಮ.
ರಾಮ ಉಸಿರಾಡ್ತಾ ಇದ್ದಾಗ ಅದನ್ನು ರಾವಣನ ತರಲಿಲ್ವಾ? ರಾವಣನ ಕಡೆಗೆ ಹೋಗ್ಲಿಲ್ವಾ ಉಸಿರು? ರಾಮನು ದಶಕಂಠನ್ ಆ ಉಸಿರನ್ನ ಅವನಿಗೂ ತಗಲಿಲ್ವಾ? ವಾಪಸ್ಸು ತಗಲ್ತು. ರಾವಣನ ಉಸಿರು ನಮ್ಮೊಳಗಿಲ್ವಾ? ಈಗ ಇದೆ. ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ, ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ಉಚ್ಛ್ವಾಸವಲ್ಲಿರದೆ ರಾವಣನೆಡೆಗೆ, ರಾಮನುಚ್ಛ್ವಾಸ ಅಲೆದಿರದೆ ರಾವಣನೆಡೆಗೆ, ರಾಮನು ದಶಕಂಠನಲರನ್ನು ಉಸಿರರೇನೆ. ರಾವಣ ಉಸಿರುಗಳೆಂದು ನಮ್ಮೊಳಗಿರವೆ, ಭೂಮಿಯಲ್ಲಿ ಹೊಸತೇನೋ ಮಂಕುತಿಮ್ಮ. ಯಾವುದು ಹೊಸದು? ಅಂತರಂಗ, ಬಹಿರಂಗ, ಬಹಿರಂತಗಳೊಂದೊಂದು, ಭೂತ ಭವ್ಯಗಳೊಂದೊಂದು. ಹೇಗೆ ಒಳಗಿಂದು ಹೊರಗಿಂದು ಸೇರ್ಕೊಂಡಿದೆ, ಹಾಗೆ ಭೂತ ಭವ್ಯಗಳು ಒಂದೊಂದಕ್ಕೆ ಸೇರ್ಕೊಂಡಿದೆ. ಇಹ ಪರ ಒಂದೊಂದಕ್ಕೊಂದೊಂದು ಸೇರ್ಕೊಂಡಿದೆ. ಎಲ್ಲದೊಡನು ಸೇರಿಸಿರೋದು ಚೈತನ್ಯ ಒಂದೇ ಒಂದು. ಚೈತನ್ಯ ಒಂದೇ. ಆದರೆ ಮಾಯೆ ಅನ್ನೋದೇನಿದೆ ಅದು ಪಾತ್ರ ಮಾಡ್ತಾ ಇದೆ. ಬಹುಪಾತ್ರ ಮಾಡ್ತಾ ಇದೆ ನಾಟಕದಲ್ಲಿ. ಶತವೇಷ ಹಾಕ್ಕೊಂಡಿದೆ ಮಾಯೆ. ಅವಳು ಮಾಯೆ ಶತವೇಷ ಹಾಕ್ಕೊಂಡು ಆ ವೇಷನೆಲ್ಲ ಹಾಕ್ಕೊಂಡು ಪತಿಗೆ ತೋರಿಸಿ ಮೆರೀತಾ ಇದ್ದಾಳೆ. ಮಾಯೆ ಅನ್ನೋದು ಬೇಕಾದಷ್ಟು ವೇಷ ಹಾಕ್ಕೊಳ್ಳೋದು. ನಮ್ಮೆಲ್ಲರಲ್ಲೂ ಕುಣಿತಾ ಇದೆ ಮಾಯೆ. ಎಲ್ಲರಲ್ಲೂ ಇರುವ ಪರಬ್ರಹ್ಮ ಒಂದೇ. ಬಹಿರಂತರಂಗಳದು ಭೂತ ಭವ್ಯಗಳೊಂದು, ಇಹ ಪರಗಳೊಂದು, ಚೈತನ್ಯ ಒಂದು. ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗದ ವಹಿಸಲೀವಳು ಪತಿಗೆ ಮಂಕುತಿಮ್ಮ. ಮಾಯೆ ಈ ಬಹುತೇಕ ವೇಷಗಳನ್ನು ಹಾಕ್ಕೊಂಡಿದ್ದಾಳೆ, ನಾಟಕ ಮಾಡ್ತಾಳೆ. ಪರಬ್ರಹ್ಮನಾದ ಪತಿಗೆ ಮೆಚ್ಚಿಸ್ತಾ ಇದ್ದಾಳೆ. ಎಲ್ಲ ರೂಪದ ಪಾತ್ರದಲ್ಲಿ ಒಂದೊಂದರಲ್ಲೂ ಇದ್ದಾಳೆ ಒಳೇನೆ. ಬಹಿರಂತರಗಳೊಂದು, ಭೂತ ಭವ್ಯಗಳೊಂದು, ಇಹ ಪರಗಳನ್ನೂ ಒಂದು, ಚೈತನ್ಯ ಒಂದು. ಎಲ್ಲ ಒಂದೇ. ನೋಡಿದ್ರೆ ಆ ಒಂದು ಪರಬ್ರಹ್ಮ. ಇನ್ನೆಲ್ಲ ವಿವಿಧ ರೀತಿಯಲ್ಲಿ ಆ ಮಾಯೆ ಇದ್ದಾಳೆ. ನಿತ್ಯ ಮತ್ತು ಪುರಾತನ, ನಿತ್ಯ ಮತ್ತು ನೂತನ, ನಿತ್ಯ ಪುರಾತನ, ನಿತ್ಯ ನೂತನ ಎಲ್ಲವೂ ಕೂಡ ಮಿಶ್ರಣ ಈ ಜಗ. ಹಾಗೆ ನಾವು ಜಗತ್ತಿನ ಒಂದು ತುಂಡು. ನಾವು ಜಗತ್ತಲ್ಲಿ ಏನೇನಾಗ್ತಾ ಇದೆ ಎಲ್ಲ ನಮ್ಮಲ್ಲೂ ಆಗ್ತಾ ಇದೆ, ನಮ್ಮಲ್ಲಿ ಏನೇನಾಗ್ತಾ ಇದೆ ಎಲ್ಲ ಅಲ್ಲೂ ಆಗ್ತಾ ಇದೆ.